ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ನಾವು ಶಿವಗಂಗೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಕ್ಕ ಬಾವ ಮತ್ತು ನಮ್ಮ ತೇಜು ನಾನು ಎಲ್ಲ ರೆಡಿಯಾಗಿ ಶಿವಗಂಗೆಗೆ ಬಂದ್ವಿ. ಶಿವಗಂಗೆಗೆ ಬಂದಿದ್ದ ಕೂಡಲೇ ಅಲ್ಲಿ ಎಂಟ್ರೆನ್ಸಲ್ಲೇ ಒಂದು ಕೋತಿ ಕೂತಿತ್ತು. ಕೋತಿ ಅದು ಹೆಸರುಬೇಳೆ ತಿಂತಿತ್ತು, ಶ್ರೀರಾಮನವಮಿ ಸ್ಪೆಷಲ್ಲು. ಸೊ ಅದಕ್ಕೋಸ್ಕರ ಎಂಟ್ರೆನ್ಸಲ್ಲೇ ನಾವು ನೋಡಿದ್ವಿ. ಆ್ಯಂಡ್ ಅಲ್ಲಿ ಜನ ಏನು ಅಷ್ಟು ರಶ್ ಇರಲಿಲ್ಲ. ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲಿ ನೋಡಿದ್ರೆ ತುಂಬ ಮೆಟ್ಲಿತ್ತು, ಏನೊಂದು 100 ಸ್ಟೆಪ್ಸ್ ಇತ್ತು ಅಂತ ಅಂದ್ಕೊಳಕ್ಕೆ ಹೋದ್ವಿ. 150 ಮೆಟ್ಲಿತ್ತು, ಅದಕ್ಕೋಸ್ಕರ ನಿಧಾನಕ್ಕೆ ಹತ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲೆಲ್ಲ ಏನಾದರೂ ಹೂವು ಅದು ಇದು ತೊಗೊಂಡ್ರೆ ಕೋತಿಗಳು ಮಾತ್ರ ಸುಮ್ಮನೆ ಬಿಡಲ್ಲ ಗಾಯ್ಸ್. ಸೊ ಅದಕ್ಕೋಸ್ಕರ ನೋಡಿಕೊಂಡು ತೊಗೊಂಡೋಗಿ, ಬ್ಯಾಗ್ ಇತ್ತು ಅಂದರೆ ಅದರಲ್ಲಿ ಹಾಕ್ಕೊಂಡು ತೊಗೊಂಡೋಗಿ, ಕವರಲ್ಲಿ ತೊಗೊಂಡೋಗ್ತಾರೆ ಅದನ್ನೆಲ್ಲ ಕಿತ್ಕೊಂಡು ಅದು ತಿನ್ಕೊಳ್ಳುತ್ತೆ. ಆ್ಯಂಡ್ ನಾವಿಲ್ಲಿ ನಿಧಾನಕ್ಕೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಫೈನಲಿ ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಸಿಕ್ತು. ಇಲ್ಲಿ ಬೆಟ್ಟಕ್ಕೆ ಹೋಗುವ ದಾರಿಗಳು ಅಂತ ಇದೆ ನೋಡಿ, ಅಲ್ಲಿ ಎಲ್ಲ ಬೆಟ್ಟ ಹತ್ಕೊಂಡು ಇಳಿತಾ ಇದ್ರು ಆಲ್ಮೋಸ್ಟು. ಅಲ್ಲಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಬೆಟ್ಟದ ಹತ್ರ ರೌಂಡ್ ಹಾಕ್ಕೊಂಡ್ಬಂದ್ವಿ. ನೈಸ್ ಎಕ್ಸ್ಪೀರಿಯನ್ಸ್. ಜೀವ ಎಲ್ಲ ಬರ್ತೈತೆ. ಎಲ್ಲಿಗೆ ಬಂದಿದ್ದೀವಿ ನಾವು? ಸುಮ್ಮನೆ ಆ ಪ್ಲೇಸಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ಬಂದ್ವಿ. ಆ ನಂತರ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಆಗಬೇಕಾದ್ರೆ ಆ್ಯಂಡ್ ಅಲ್ಲಿ ಕೋತಿಗಳು ಕೂತಿತ್ತು ಗೈಸ್. ಸೊ ಒಂದು ಫೋಟೋ ತೊಗೊಂಡು ಅಲ್ಲಿಂದ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್